ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ವಿ. ಇದು ನೋಡಿ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ಒಂದು 1/4 kg ಆಗಷ್ಟು ಶಾವಿಗೆ ತಗೊಂಡಿದ್ದೀನಿ. ಮತ್ತೆ ಇದನ್ನ ಹುರಿದಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಮತ್ತೆ 2 ಟೊಮೊಟೊ ಹಣ್ಣು ಸಣ್ಣ ಸಣ್ಣಕ್ಕೆ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರನೇ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಈರುಳ್ಳಿನ ಅಷ್ಟೇ 2 ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಕರಿಬೇವಿನ ರೆಕ್ಕೆ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ಟವ್ ಹಚ್ಕೊಂಡು ಇದು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, ಇದು ಶಾವಿಗೆ ಬೇಯಿಸ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ಇದಕ್ಕೆ ನೋಡಿ, ನೀರ್ ಕುದಿಯಕ್ ಸ್ಟಾರ್ಟ್ ಆಗಿದೆ. ಈಗ ಶಾವಿಗೆ ಹಾಕೊಳ್ಳೋಣ. ಅದಕ್ಕೆ ನೋಡಿ, ಶಾವಿಗೆ ಬೇಯ್ತಿದೆಯಲ್ಲ, ಅದಕ್ಕೇನೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮತ್ತೆ ಆಮೇಲೆ ಮಾಡ್ಬೇಕಾದ್ರೆ ಹಾಕ್ಬೇಕು. ಇವಾಗ ಒಂದ್ ಸ್ವಲ್ಪ ಟೇಸ್ಟ್ ಹಾಕಿರ್ಬೇಕು. ಮತ್ತೆ 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳಲ್ಲ, ಉದ್ದುದ್ರಾಗ ಆಗುತ್ತೆ. ನೋಡಿ, ಈ ತರ ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಒಂದ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಜಾಸ್ತಿ ಏನ್ ಬೇಡ. ನೋಡಿ, 1-2 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೆ ಶಾವಿಗೆನ. ನೋಡಿ, ಈ ತರ ಹಿಂಗೆ ಉದ್ದುದ್ರಾಗೇನೆ ಇರುತ್ತೆ. ಈಗ ಇದನ್ನ ಒಂದ್ ಸೋಸಾ ಬಟ್ಲಿಗೆ ಸೋಸ್ಕೊಳ್ಳೋಣ. ಈಗ ನೀರೆಲ್ಲ ನೀಟಾಗಿ ಸೋರ್ಕೋಬೇಕು. ನೋಡಿ, ಶಾವಿಗೆ ಆರಷ್ಟು ಒಳಗಡೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ನಾವು ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಲಿ, 1-2-3 ಸ್ಪೂನ್ ಹಾಕೊಳ್ಳೋಣ. ನೋಡಿ, ಸಾಸಿವೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಸಿಟ್ಲ್ತಾ ಇದೆ. ಈಗ ಕಡಲೆಬೇಳೆ ಹಾಕೊಳ್ಳೋಣ. ಮತ್ತೆ ಹಸಿ ಕರಿಬೇವಿನ ಸೊಪ್ಪು ಇದನ್ನ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಗೋಡಂಬಿ ಮತ್ತೆ ಕಡಲೆ ಬೀಜ ಎಲ್ಲ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಯ್ತು. ಈಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ತರ ಉದ್ದುಕ್ಕೆ ಸ್ಲೈಸ್ ಮಾಡೋದ್ರಿಂದ ತಿನ್ನೋವಾಗ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೇನೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮತ್ತೆ ಒಣಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ನೋಡಿ ಇವಾಗ ಶಾವಿಗೆನ ಒಂದ್ ಸ್ವಲ್ಪ ನೀರಲ್ಲಿ ಬೇಯಿಸ್ಬಿಟ್ಟು ಈ ತರ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಫ್ರೈ ಮಾಡ್ಬಿಟ್ಟು ಮಾಡ್ಕೋಬಹುದು. ಈಗ ನೋಡಿ, ಟೊಮೊಟೊ ಹಣ್ಣು ಹಾಕೋತಿದ್ದೀನಿ. ಟೊಮೊಟೊ ಹಣ್ಣು ಹಾಕೋದ್ರಿಂದನೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ನೀವು ಇನ್ನು ಬೇಕಾದ್ರೆ ಬೀನ್ಸು, ಕ್ಯಾರೆಟ್, ಬಟಾಣಿ, ಹಸಿ ಬಟಾಣಿ ಎಲ್ಲ ಹಾಕೋಬಹುದು. ಇದು ನಾನು ಬರೀ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟರಲ್ಲೇ ಮಾಡ್ತಾ ಇದ್ದೀನಿ. ಇದು ಬೇಗನೆ ಆಗುತ್ತೆ. ನೋಡಿ, ಆಗ್ಲೇ ಶಾವಿಗೆ ಒಂದ್ ಸ್ವಲ್ಪ ಬೇಯ್ಬೇಕಾದ್ರೆ ಹಾಕಿದ್ದೆ. ಇದಕ್ಕೆ ಒಂದ್ ಸ್ವಲ್ಪ ಹಾಕೊಳ್ಳೋಣ ಉಪ್ಪು. ಮತ್ತೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ, ಶಾವಿಗೆ ಬೇಯ್ಬೇಕಾದ್ರೆ ಹಾಕಿರ್ತೀವಲ್ಲ, ಹಂಗಾಗಿ ಇದು ನೋಡಿ, ಈರುಳ್ಳಿ ಟೊಮೊಟೊಗೆಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆಗೆ ಇಟ್ಕೊಳ್ಳಿ ಅಂತ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಶಾವಿಗೆ ಹಾಕೊಳ್ಳೋಣ. ಈಗ ನೋಡಿ, ಶಾವಿಗೆನ ನೀಟಾಗಿ ಸೋಸಿ ಇಟ್ಕೊಂಡಿದೆ. ಇದು ನೋಡಿ ಉದ್ದುದ್ರಾಗ ಆಗಿದೆ. ಇವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ.
ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ. ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ.